ಜುಲೈ 27ರಿಂದ ಡಿಸೆಂಬರ್ 10, 2026 ಈ ಅವಧಿಯಲ್ಲಿ ಶನಿ ಗ್ರಹ ವಕ್ರ ಸಂಚಾರದಲ್ಲಿ ಇರ್ತದೆ. ನಂತರ ಡೈರೆಕ್ಟ್ ಆಗುತ್ತೆ. ಈ ಶನಿ ವಕ್ರ ಸಂಚಾರ ಅಂದರೆ ಏನರ್ಥ, ಹಾಗೆಯೇ ಸಿಂಹ ರಾಶಿಯವರ ಮೇಲೆ ಇದು ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋ ವಿಚಾರವನ್ನು ನಾನಿಲ್ಲಿ ಹೇಳಿ ಹೊರಟಿದ್ದೀನಿ. ಒಂದು ರೀತಿಯಲ್ಲಿ ಇದು ಶನಿಯ ಒಂದು ಆಡಿಟ್ ಸಮಯ ಅಂತ ತಗೋಬೋದು. ಶನಿ ವಕ್ರ ಅಂದರೆ ರೀಥಿಂಕ್ ಆ್ಯಂಡ್ ರೀಡು ಅಂತ. ಅಂದರೆ ನೀವು ಯಾವ ರೀತಿ ಬದುಕ್ತಾ ಬರ್ತಾ ಇದ್ದೀರೋ ನಿಮ್ಮ ಒಂದು ಜೀವನ ಪದ್ಧತಿ, ಹಾಗೆಯೇ ನಿಮ್ಮ ನಿರ್ಧಾರಗಳು, ನಿಮ್ಮ ಒಂದು ಹ್ಯಾಬಿಟ್, ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಅಪ್ರೋಚ್, ಇಂಥ ವಿಚಾರಗಳಲ್ಲಿ ಒಂದು ಪರಾಮರ್ಶೆ ಮಾಡುವಂಥ ಒಂದು ಸಮಯ ಅಂತ ಒಂದು ಪ್ರಮೇಯಗಳು ಬರ್ಬೋದು ಅಂತ ಅರ್ಥ. ಸೊ ಈ ಕಾರಣಕ್ಕೆ ನಿಮಗೆ ನಿಮ್ಮದೇ ನಿರ್ಧಾರಗಳ ಮೇಲೆ ಒಂದು ಸೆಲ್ಫ್ ಡೌಟ್ ಬರ್ಬೋದು. ನಾನು ಇಷ್ಟೆಲ್ಲ ಮಾಡ್ತಾಯಿದ್ರು ನನ್ನ ವ್ಯಾಲ್ಯೂ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ ಅನ್ನೋ ರೀತಿಯ ಕೆಲವೊಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ಬೋದು. ಇದು ಏನು ಘಟನೆ, ಹೊರಗಿನ ಘಟನೆಗಳಲ್ಲ, ಬಾಹ್ಯ ಘಟನೆಗಳಲ್ಲ. ಇದು ಒಂದು ರೀತಿಯಲ್ಲಿ ನಿಮ್ಮ ಒಂದು ಇದು ರಾಶಿ ಅಂದರೆ ಮನಸ್ಸು ಅಂತ ಅರ್ಥ. ಹೀಗಾಗಿ ಇದು ನಿಮ್ಮ ಒಂದು ಆಂತರಿಕ ಮನಸ್ಸಿನೊಳಗಿನ ಒಂದು ಸ್ಟ್ರಕ್ಚರ್ ಅಂತ ಏನಿರ್ತದೋ ಇದರಲ್ಲಿ ಒಂದು ಕರೆಕ್ಷನ್ ಫೇಸ್ ಆಗಿರ್ತದೆ. ಹೀಗಾಗಿ ಈ ಸಮಯದಲ್ಲಿ ಅಚಾನಕ್ ಟೈರ್ಡ್ ಫೀಲ್ ಆಗ್ಬೋದು. ಕೆಲಸ ಮಾಡ್ತಾ ಇದ್ರೂ ಕೂಡ ರೆಕಗ್ನಿಷನ್ ಕಡಿಮೆ ಅಂತ ಅನ್ನಿಸ್ಬೋದು. ನಿಮ್ಮ ಎಫರ್ಟಿಗೆ ಅಪ್ರಿಸಿಯೇಷನ್ ಸಿಗ್ತಾ ಇಲ್ಲ ಅಂತಲೂ ಅನ್ನಿಸ್ಬೋದು. ಒಂದು ರೀತಿಯ ಫ್ರಸ್ಟ್ರೇಷನ್ ಕಾಡ್ಬೋದು. ಹೊರಗೆ ಕಾನ್ಫಿಡೆಂಟ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಒಳಗೊಳಗೇನೆ ನಿಮಗೆ ಒಂದು ರೀತಿಯ ಅನ್ರೆಸ್ಟ್ ಅಂದರೆ ಒಂದು ತುಮುಲ ಅಂತ ಹೇಳ್ತಾರಲ್ಲ, ಹಾಗೇನೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗು ಕೂಡ ಕಾಡೋ ಸಾಧ್ಯತೆ ಇರ್ತದೆ. ಹೀಗಾಗಿ ಶನಿ ವಕ್ರ ಸಮಯದಲ್ಲಿ ನಿಮಗೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ರೂ ಕೂಡ ಅದಕ್ಕೆ ತಕ್ಕನಂಗೆ ರಿಸಲ್ಟ್ ಯಾಕೆ ಸಿಗ್ತಿಲ್ಲ ಅನ್ನೋ ರೀತಿಯ ಒಂದು ಫ್ರಸ್ಟ್ರೇಷನ್ ಕಾಡ್ಬೋದು. ಸೊ ಸಾಮಾನ್ಯವಾಗಿ ಈ ಫೇಸ್ನಲ್ಲಿ ನಿಮ್ಮ ಒಂದು ಬಾಹ್ಯ ಗ್ರೋತ್ ಅನ್ನುವಂಥದ್ದು ಏನಿದೆಯೋ ಇದು ಕೊಂಚ ಸ್ಲೋ ಆಗೋ ಸಾಧ್ಯತೆ ಇರ್ತದೆ. ನಿಮ್ಮ ಒಂದು ಸೆಲ್ಫ್ ಇಮೇಜ್ ಅನ್ನುವಂಥದ್ದು ಏನಿದೆ, ಸಿಂಹ ರಾಶಿಯವ್ರಿಗೆ ಸಾಮಾನ್ಯವಾಗಿ ಸೆಲ್ಫ್ ಇಮೇಜ್ ಅನ್ನೋದು ಪ್ರಯಾರಿಟಿ ಆಗಿರ್ತದೆ. ಸೊ ಈ ವಿಚಾರ ಇಲ್ಲಿ ಒಂದು ಇನ್ಸ್ಪೆಕ್ಷನ್ಗೆ ಒಳಪಟ್ಟ ರೀತಿಯ ಒಂದು ಸನ್ನಿವೇಶಗಳನ್ನು ಎದುರಿಸುವ ಸಾಧ್ಯತೆ ಇರ್ತದೆ. ಇಲ್ಲಿ ಪ್ರಮುಖವಾಗಿ ಪರಿಶೀಲನೆಗೆ ಒಳಪಡೋದು ಅಂದರೆ ನಿಮ್ಮ ಈಗೋ ಹ್ಯಾಂಡ್ಲಿಂಗ್, ಅಂದರೆ ಪ್ರತಿಷ್ಠೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನಿದೆಯಲ್ಲ ಇಂಥ ವಿಚಾರಗಳು. ರೆಕಗ್ನಿಷನ್ ಮೇಲಿನ ಒಂದು ಡಿಪೆಂಡೆನ್ಸಿ, ಅಂದರೆ ಸಿಂಹ ರಾಶಿಯವರಿಗೆ ಏನೇ ಮಾಡಿದ್ರು ಒಂದು ರೆಕಗ್ನಿಷನ್ ಬೇಕು ಅನ್ನುವಂಥ ಒಂದು ಹಂಬಲ ಇರ್ತದೆ. ಮತ್ತು ಕ್ರಿಟಿಸಿಸಮ್ ಅಂದರೆ ಟೀಕೆಗಳನ್ನು ಸ್ವೀಕರಿಸೋ ಸಾಮರ್ಥ್ಯ. ಸಿಂಹರಾಶಿಯವರಿಗೆ ಯಾರಾದರೂ ಬಂದು ಅವರ ತಪ್ಪನ್ನು ಹೇಳುವಂಥದ್ದಾಗಲಿ ಅಥವಾ ಏನಾದರೂ ಮಿಸ್ಟೇಕ್ಸನ್ನು ಹೇಳುವಂಥದ್ದಾಗಲಿ ಅಥವಾ ಟೀಕೆಗಳನ್ನು ಎದುರಿಸೋದು ಅಥವಾ ಅದನ್ನು ಸ್ವೀಕರಿಸೋದು ಅಂದರೆ ಸ್ವಲ್ಪ ಕಷ್ಟ. ಮತ್ತು ಅಥಾರಿಟಿ ಜೊತೆಗಿನ ನಿಮ್ಮ ಬಿಹೇವಿಯರ್, ಅಂದರೆ ಮುಖ್ಯವಾಗಿ ನೀವು ಕೆಲಸ ಮಾಡ್ತಾ ಇದ್ದರೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲಿನವರು ಸುಪೀರಿಯರ್ಸ್ ಅಂತ ಯಾರಿರ್ತಾರೋ ಅವರ ಜೊತೆಗೆ ನಿಮ್ಮ ವರ್ತನೆ. ಹಾಗೆಯೇ ಫೇಲ್ಯೂರ್ ಮತ್ತು ವಲ್ನರೇಬಲ್ ಹ್ಯಾಂಡ್ಲಿಂಗ್ ಅಂತ. ಅಂದರೆ ಸಿಂಹರಾಶಿಯವರಿಗೆ ಏನಾದರೂ ಒಂದು ವಿಚಾರದಲ್ಲಿ ಫೇಲ್ ಆಗೋದು ಅಂದರೆ ಅದನ್ನು ತಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಸೊ ಅದನ್ನು ಬಹಳ ಪರ್ಸ್ನಲ್ ಆಗಿ ತಗೊಳ್ತಾರೆ, ಅದು ಅವರಿಗೆ ಎಫೆಕ್ಟ್ ಕೂಡ ಆಗುತ್ತೆ. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥ ವಿಚಾರ. ಹಾಗೆಯೇ ಕಂಟ್ರೋಲ್ ಮಾಡುವ ಪ್ರವೃತ್ತಿ ಅಂತ. ಸಿಂಹರಾಶಿಯವರಿಗೆ ನಾಯಕತ್ವ ಗುಣ, ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗಿರ್ತದೆ. ಇವರಿಗೆ ಆ್ಯಕ್ಚುಲಿ ಬೇರೆಯವರ ಅಂಡರ್ನಲ್ಲಿ ಕೆಲಸ ಮಾಡುವಾಗ ಈ ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದಾಗಿ ಬೇರೆಯವರ ಲೀಡರ್ಶಿಪ್ ಏನಿದೆಯೋ ಅದು ಅವರಿಗೆ ಅಷ್ಟೊಂದು ಏನು ಸರಿ ಕಾಣಿಸ್ತಾ ಇರೋದಿಲ್ಲ. ಹೀಗಾಗಿ ಇವರಿಗೆ ಅವರ ಜೊತೆ ಹೊಂದ್ಕೊಳ್ಳೋದು ಕೂಡ ಸ್ವಲ್ಪ ಕಷ್ಟಪಡ್ತಾರೆ. ಹಾಗೆಯೇ ಲೀಡರ್ಶಿಪ್ಪು ಅಂತ ಕೊಟ್ಟಾಗಲೂ ಕೂಡ ಕಂಪ್ಲೀಟಾಗಿ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹೀಗಾಗಿ ಕೆಲಸ ಸ್ಲೋ ಅಂತ ಅನ್ನಿಸ್ಬೋದು, ಕ್ಲಾರಿಟಿ ಕಡಿಮೆ ಆಗ್ಬೋದು, ಕಾನ್ಫಿಡೆನ್ಸ್ ಫ್ಲಕ್ಚುಯೇಷನ್ ಆಗ್ಬೋದು, ಮನಸ್ಸು ಹೆವಿ ಇಂಟ್ಲೂ ಆಗ್ಬೋದು, ಮೋಟಿವೇಶನ್ ಕೂಡ ಡ್ರಾಪ್ ಆಗೋ ಸಾಧ್ಯತೆ ಇರ್ತದೆ. ಸಿಂಹರಾಶಿಯವರು ನ್ಯಾಚುರಲ್ ಆಗಿ ವಿಸಿಬಿಲಿಟಿ ಬಯಸ್ತಾರೆ. ನಾನು ಲೀಡ್ ಮಾಡಬೇಕು, ನನ್ನ ಸಾಮರ್ಥ್ಯಕ್ಕೆ ಒಂದು ರೆಕಗ್ನಿಷನ್ ಸಿಗಬೇಕು, ಗುರುತಿಸ್ಕೊಳ್ಬೇಕು ಅನ್ನೋ ರೀತಿಯ ಒಂದು ಮನೋಭಾವ ಇರ್ತದೆ. ಆದರೆ ಶನಿ ಏನಿದೆಯೋ ಇದು ರೆಸ್ಪಾನ್ಸಿಬಿಲಿಟೀಸನ್ನು ಹೇಳುವ ಪ್ಲಾನೆಟು, ಕನ್ಸಿಸ್ಟೆನ್ಸಿಯನ್ನು ಹೇಳುವ ಪ್ಲಾನೆಟು, ಹಾಗೆಯೇ ವಿಧೇಯತೆಯನ್ನು ಹೇಳುವ ಪ್ಲಾನೆಟು. ಹೀಗಾಗಿ ಇಲ್ಲೊಂದು ಸಂಘರ್ಷ ಇರ್ತದೆ. ಸಿಂಹರಾಶಿಯವರ ದೊಡ್ಡ ಸ್ಟ್ರೆಂತ್ ಏನು ಅಂದರೆ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ, ಲೀಡರ್ಶಿಪ್ ಅಂದರೆ ನಾಯಕತ್ವ ಗುಣ, ಕರೇಜ್ ಅಂದರೆ ಧೈರ್ಯ, ಜನರಾಸಿಟಿ ಅಂದರೆ ವಿಶಾಲ ಮನೋಭಾವ, ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಾಭಿಮಾನ. ಆದರೆ ಸಿಂಹರಾಶಿಯವರ ಇದೇ ಸ್ಟ್ರೆಂತು ಕೆಲವೊಂದು ಸಂದರ್ಭಗಳಲ್ಲಿ ತೊಂದರೆಯನ್ನು ಕೊಡೋ ಸಾಧ್ಯತೆ ಇರ್ತದೆ, ಮುಖ್ಯವಾಗಿ ಬ್ಯಾಲೆನ್ಸ್ ಕಳ್ಕೊಂಡಾಗ. ಹೇಗೆ ಅಂದರೆ ಕ್ರಿಟಿಸಿಸಮನ್ನು ಸ್ವೀಕರಿಸದೇ ಇರೋದು, ಯಾರಾದರೂ ಟೀಕೆ ಮಾಡಿದ್ರೆ ಸಹಿಸ್ಲಿಕ್ಕೆ ಆಗದೇ ಇರೋದು, ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೆ ಹಿಂಜರಿಯೋದು, ಎಲ್ಲವನ್ನು ಪರ್ಸ್ನಲ್ ಆಗಿ ತಗೊಳ್ಳೋದು, ಮತ್ತು ಎಪ್ರಿಸಿಯೇಷನ್ ಸಿಗದೇ ಇದ್ದಾಗ ಅಂದರೆ ಅವರ ಕೆಲಸಕ್ಕೆ ಒಂದು ಸರಿಯಾದ ಒಂದು ಮನ್ನಣೆ ಸಿಗದೇ ಇದ್ದಾಗ ಎಫರ್ಟ್ ಹಾಕೋದನ್ನೇ ಕಡಿಮೆ ಮಾಡಿಬಿಡ್ತಾರೆ. ಹಾಗೆಯೇ ವೀಕ್ನೆಸ್ ತೋರಿಸ್ಕೊಳ್ಬಾರ್ದು ಅಂತ ಒಳಗಿನ ನೋವನ್ನು ಮುಚ್ಚಿಟ್ಕೊಳ್ಳೋದು. ಸೊ ಶನಿಯ ಒಂದು ಈ ವಕ್ರ ಫೇಸ್ನಲ್ಲಿ ಒಂದು ಕರೆಕ್ಷನ್ ಫೇಸ್ ಏನಿದೆಯೋ ಈ ಅವಧಿಯಲ್ಲಿ ಇಂಥ ವಿಚಾರಗಳಿಂದ ಏನಾದರೂ ಮಿಸ್ಟೇಕ್ಸ್ ಅಂತ ಆಗ್ತಾ ಇದ್ದರೆ ಅವು ಎಕ್ಸ್ಪೋಸ್ ಆಗೋ ಸಾಧ್ಯತೆ ಇರ್ತದೆ. ಇಲ್ಲಾಗುವ ಮೇನ್ ಮಿಸ್ಟೇಕ್ ಏನು ಅಂದರೆ ರೆಕಗ್ನಿಷನ್ ಏನಿದೆಯೋ ಅದೇ ಸೆಲ್ಫ್ ವರ್ತ್ ಅಂತ ಅಂದ್ಕೊಳ್ಳುವಂಥದ್ದು. ಅಂದರೆ ಅಪ್ರಿಸಿಯೇಷನ್ ಸಿಗಲಿಲ್ಲ ಅಂದರೆ ನನಗೆ ವ್ಯಾಲ್ಯೂ ಇಲ್ಲ ಅಂತ ಅವರೇ ಅಂದ್ಕೊಳ್ಳೋದು. ಏನಾದರೂ ತಪ್ಪನ್ನು ಸರಿಪಡಿಸಬೇಕಾದ ಜಾಗದಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದು, ಕೆಲವೊಂದು ಕಡೆ ನಮ್ರತೆ ತೋರಿಸಬೇಕಾದ ಜಾಗದಲ್ಲಿ ಆ್ಯಟಿಟ್ಯೂಡ್ ಪ್ರದರ್ಶನ ಮಾಡೋದು, ಮತ್ತು ಎಲ್ಲಿ ತಪ್ಪಾಗಿದೆ ಅಂತ ಪರಿಶೀಲಿಸಬೇಕಾದ ಸಂದರ್ಭದಲ್ಲಿ ಇಮೇಜ್ ಪ್ರೊಟೆಕ್ಷನ್ಗೆ ಮಹತ್ವ ಕೊಡೋದು. ಅಂದರೆ ಅದನ್ನು ಸಮರ್ಥಿಸ್ಕೊಳ್ತಾ ಇರ್ತಾರೆ, ತಪ್ಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ. ಇಂಥ ವಿಚಾರಗಳು ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಸಮಸ್ಯೆಗಳನ್ನು ತಂದಿಡ್ತಾ ಇರ್ತದೆ. ಸೊ ಶನಿ ವಕ್ರ ಅಂದರೆ ಏನು ಅಂದರೆ ಮರಳಿ ಬರುವಂಥದ್ದು ಅಂತ ನಾನೇನು ಇಷ್ಟೊತ್ತು ಹೇಳ್ತಾ ಬಂದು
ಇಂಥ ಮಿಸ್ಟೇಕ್ಗಳನ್ನು ಸರಿಪಡಿಸ್ಕೊಳ್ಳೋದೇ ಇದ್ದರೆ ಅದರಿಂದ ಆಗುವಂಥ ಏನಾದರೂ ತೊಂದರೆಗಳು ನೀವು ಫೇಸ್ ಮಾಡ್ತಾ ಇದ್ದರೆ ಆ ತೊಂದರೆಗಳು ಮತ್ತೆ ಮತ್ತೆ ಮರಳಿ ಬರ್ತದೆ ಅಂತ ಅರ್ಥ. ಸೇಮ್ ಅಥಾರಿಟಿ ಕಾನ್ಫ್ಲಿಕ್ಟ್ ಅಂದರೆ ಯಾರು ಸುಪೀರಿಯರ್ಸು ಮೇಲಿನವರು ಅಂತಿರ್ತಾರೋ ಅವರ ಜೊತೆಗೆ ಪದೇ ಪದೇ ಸಂಘರ್ಷ. ಸೇಮ್ ರೆಕಗ್ನಿಷನ್ ಇಶ್ಯೂ ಅಂದರೆ ನನಗೆ ರೆಕಗ್ನಿಷನ್ ಸಿಗ್ತಾ ಇಲ್ಲ ಅಂತ ನೊಂದ್ಕೊಳ್ಳೋದು. ಹಾಗೆಯೇ ಸೇಮ್ ಈಗೋ ಹರ್ಟ್ ಅಂತ ಅಂದರೆ ಪದೇ ಪದೇ ಈಗೋ ಹರ್ಟ್ ಆಗುವಂಥ ಸನ್ನಿವೇಶಗಳನ್ನು ತಂದ್ಕೊಳ್ಳೋದು. ಇನ್ನು ಉದ್ಯೋಗದ ವಿಚಾರದಲ್ಲೂ ಅದೇ ರೀತಿಯ ಸೇಮ್ ಕರಿಯರ್ ಫ್ರಸ್ಟ್ರೇಷನ್. ಇನ್ನು ರಿಲೇಷನ್ಶಿಪ್ ವಿಚಾರಕ್ಕೆ ಬಂದರೂ ಕೂಡ ಸೇಮ್ ಪವರ್ ಸ್ಟ್ರಗಲ್ ಅಂತಂದರೆ ನಾನು ಮೇಲು ಅನ್ನೋ ರೀತಿಯ ಒಂದು ವಾತಾವರಣ. ಹಾಗಾದರೆ ಇಂಥ ವಿಚಾರಗಳನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋ ವಿಚಾರ. ನಾನು ಇಲ್ಲಿ ರೆಮಿಡಿ ಅಲ್ಲ, ಕೆಲವೊಂದು ಕರೆಕ್ಷನ್ ಮೆಥಡ್ಸನ್ನು ಹೇಳ್ತಾ ಹೋಗ್ತೀನಿ, ನೀವು ಇದನ್ನು ಫಾಲೋ ಮಾಡ್ಬೋದು. ಇದು ಸಿಂಹರಾಶಿಯವರ ಒಂದು ಮೈಂಡ್ಸೆಟ್ ಏನಿದೆಯೋ ಅದಕ್ಕೆ ತಕ್ಕನಂಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಿಮಗೆ ಏನು ನಿಮ್ಮ ಒಂದು ಮೈಂಡ್ಸೆಟ್ನ ಕಾರಣಕ್ಕೆ ಬರುವಂಥ ಕೆಲವೊಂದು ಸಮಸ್ಯೆಗಳೇನಿದೆಯಲ್ಲ ಇದನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಸಿಂಹರಾಶಿಯವರ ಇಮೇಜ್ ವಿಚಾರ. ಸ್ಟಾಪ್ ಪ್ರೊಟೆಕ್ಟಿಂಗ್ ಯುವರ್ ಇಮೇಜ್ ಅಂತ. ಯಾಕೆಂದರೆ ಸಿಂಹರಾಶಿಯವರ ದೊಡ್ಡ ವೀಕ್ನೆಸ್ ಏನು ಅಂದರೆ ತಪ್ಪು ಮಾಡಿದ್ರೂ ಕೂಡ ನಾನು ತಪ್ಪು ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿಯ ಒಂದು ಮನಸ್ಥಿತಿ ಇರ್ತದೆ. ತಪ್ಪಿದ್ರೆ ಒಪ್ಕೊಳ್ಳಿ, ಫೀಡ್ಬ್ಯಾಕ್ ಕೇಳಿ, ಕರೆಕ್ಷನ್ನ ಅವಮಾನ ಅಂತ ತಗೊಳ್ಬಾರ್ದು. ಶನಿ ಏನಿದೆಯೋ ಜಸ್ಟ್ ಇಮೇಜ್ ವಿಚಾರವನ್ನು ಕನ್ಸಿಡರ್ ಮಾಡೋದಿಲ್ಲ, ಆದರೆ ಹೊಣೆಗಾರಿಕೆ, ಒಂದು ಅಕೌಂಟೆಬಿಲಿಟಿ ಅಂತ ಏನಿದೆಯಲ್ಲ ಇಂಥ ವಿಚಾರಕ್ಕೆ ಇಂಪಾರ್ಟೆನ್ಸ್ ಕೊಡ್ತದೆ. ಮತ್ತು ಎರಡನೇ ಕರೆಕ್ಷನ್ ಬಂದು ಉದ್ಯೋಗದಲ್ಲಿರುವವರಿಗೆ ವರ್ಕ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಇಮಿಡಿಯೇಟ್ ರೆಕಗ್ನಿಷನ್ ಅಂತ. ಸಿಂಹರಾಶಿಯವರು ರೆಕಗ್ನಿಷನ್ ಮೂಲಕ ಮೋಟಿವೇಟ್ ಆಗೋರು. ಆದರೆ ಶನಿ ಏನಿದೆಯೋ ಯಾವುದೇ ಅಪ್ರಿಸಿಯೇಷನ್ ರೆಕಗ್ನಿಷನ್ ಸಿಗದೇ ಇದ್ರೂ ಕೂಡ ಕೆಲಸದ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳುವಂಥ ಪ್ಲಾನೆಟ್ಟು. ಹೀಗಾಗಿ ಮೆಚ್ಚುಗೆಗಾಗಿ ಅಲ್ಲ, ಸ್ಟ್ಯಾಂಡರ್ಡ್ಗಾಗಿ ನೀವು ಕೆಲಸ ಮಾಡಬೇಕಾಗುತ್ತೆ. ರೆಕಗ್ನಿಷನ್ ಡಿಲೇ ಆದ್ರೂ ಕೂಡ ಕನ್ಸಿಸ್ಟೆನ್ಸಿ ಬಿಡಬಾರ್ದು. ನಿಮ್ಮ ವ್ಯಾಲ್ಯೂ ಏನಿದೆಯೋ ಅದನ್ನು ಒಂದು ಹೊರಗಿನ ಅಪ್ರೂವಲ್, ಬೇರೆಯವರು ಅದನ್ನು ಅಪ್ರೂವ್ ಮಾಡಿದ್ರೆ ಮಾತ್ರ ನಿಮಗೆ ವ್ಯಾಲ್ಯೂ ಅನ್ನೋ ರೀತಿ ನೀವು ಹೊಂದ್ಕೊಳ್ಬಾರ್ದು. ಯಾಕೆಂದರೆ ಶನಿ ಏನಿದೆಯೋ ಇದು ಕನ್ಸಿಸ್ಟೆನ್ಸಿಯನ್ನು ಹೇಳುವ ಪ್ಲಾನೆಟ್. ಕನ್ಸಿಸ್ಟೆನ್ಸಿಯಿಂದಲೇ ನಿಮಗೆ ರಿಸಲ್ಟನ್ನು ಕೊಡುವಂಥ ಪ್ಲಾನೆಟು. ಮತ್ತು ಮೂರನೇ ವಿಚಾರ ಬಂದು ಡಾಮಿನೇಷನ್ಗೆ ಸಂಬಂಧಪಟ್ಟಿರೋದು. ನಾಯಕತ್ವ ಅಂತಂದರೆ ಡಾಮಿನೇಷನ್ ಅಲ್ಲ ಅಂತ. ಅಥಾರಿಟಿ ಈಸ್ ನಾಟ್ ಡಾಮಿನೇಷನ್. ಅಂದರೆ ಕೆಲವರ ಭಾವನೆ ಹೇಗಿರ್ತದೆ ಅಂದರೆ ಲೀಡರ್ಶಿಪ್ ಅಂತ ಹೇಳಿದ ತಕ್ಷಣ ಎಲ್ಲರೂ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋ ರೀತಿಯ ಒಂದು ಭಾವನೆ ಇರ್ತದೆ. ಆದರೆ ಉತ್ತಮ ನಾಯಕತ್ವ ಅನ್ನೋದು ಹೇಗಿರ್ತದೆ ಅಂದರೆ ಅವರ ಜೊತೆಗಿರುವವರ ಅಭಿಪ್ರಾಯವನ್ನು ಕೇಳ್ತಾರೆ, ಕಮಾಂಡ್ ಮಾಡೋ ಬದಲು ಒಂದು ಕಮ್ಯುನಿಕೇಟ್ ಮಾಡ್ತಾರೆ. ಹಾಗೆಯೇ ನೀವು ಕೂಡ ಬೇರೆಯವರ ಒಂದು ಟೀಮ್ನಲ್ಲಿ ಬೇರೆಯವರು ಲೀಡ್ ಮಾಡ್ತಾ ಇದ್ದಾಗ ನೀವು ರಿಯಾಕ್ಟ್ ಮಾಡೋ ಮೊದಲು ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ನನ್ನಿಂದ ಏನು ಬಯಸ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡು ನೀವು ಅದಕ್ಕೆ ತಕ್ಕನಂಗೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಅಂದರೆ ಸ್ಥಾನಮಾನಕ್ಕಿಂತಲೂ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಅಂತ. ಮತ್ತು ನಾಲ್ಕನೇದು ಬಂದು ವೀಕ್ನೆಸ್ಸನ್ನು ಹ್ಯಾಂಡಲ್ ಮಾಡುವಂಥ ವಿಚಾರ. ಎಲೋ ಯುವರ್ ಸೆಲ್ಫ್ ಟು ಬಿ ವಲ್ನರೇಬಲ್ ಅಂತ. ಅಂದರೆ ಸಿಂಹರಾಶಿಯವರು ವೀಕ್ನೆಸ್ ತೋರಿಸಿದ್ರೆ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ಅಂತ ಭಾವಿಸ್ತಾರೆ. ಹೀಗಾಗಿ ಎಲ್ಲವನ್ನೂ ಒಳಗಡೆನೇ ಇಟ್ಕೊಂಡಿರ್ತಾರೆ. ಆದರೆ ಈ ಒಳಗಡೆನೇ ಇಟ್ಕೊಳ್ಳೋದೇನಿದೆಯೋ ಇದು ಸ್ಟ್ರೆಂತ್ ಅಲ್ಲ. ಯಾರಾದರೂ ನಂಬಿಕಸ್ಥರು, ಟ್ರಸ್ಟೆಡ್ ಪರ್ಸನ್ ಅಂತ ಯಾರಿರ್ತಾರೋ ಅವ್ರ ಜೊತೆ ನಿಮ್ಮ ಸ್ಟ್ರೆಸ್ಸನ್ನು ಹಂಚ್ಕೊಳ್ಬೋದು, ಸಹಾಯವನ್ನೂ ಕೇಳ್ಬೋದು. ಏನಾದರೂ ಅನ್ಸರ್ಟನಿಟೀಸ್, ಅನಿಶ್ಚಿತತೆಯ ವಾತಾವರಣ ಇದ್ದರೆ ಅದನ್ನು ನೀವು ಒಪ್ಕೊಳ್ಬೇಕು. ಎಲ್ಲವೂ ನನ್ನ ಕಂಟ್ರೋಲ್ನಲ್ಲೇ ಇದೆ ಅನ್ನೋ ರೀತಿ ನೀವೇ ಅಂದ್ಕೊಳ್ಬಾರ್ದು. ಮತ್ತು ಕಡೆಯದಾಗಿ ಐದನೇ ವಿಚಾರ ಬಂದು ಶನಿಯ ಶಿಸ್ತಿನ ವಿಚಾರ. ಬಿಲ್ಡ್ ಡಿಸಿಪ್ಲಿನ್ ಬಿಹೈಂಡ್ ದ ಕಾನ್ಫಿಡೆನ್ಸ್ ಅಂತ. ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಅನ್ನೋದು ಸಿಂಹರಾಶಿಯವರ ನೇಚರ್ ಆಗಿರ್ತದೆ. ಅದರ ಜೊತೆಗೆ ಡಿಸಿಪ್ಲಿನ್ ಸೇರಿಕೊಂಡ್ರೆ ಇದು ಪವರ್ಫುಲ್ ಕಾಂಬಿನೇಷನ್ ಆಗುತ್ತೆ. ಸೊ ಹೀಗಾಗಿ ಫಿಕ್ಸ್ಡ್ ರುಟೀನ್, ಫಿಕ್ಸ್ಡ್ ವರ್ಕ್ ಸ್ಟ್ರಕ್ಚರ್, ಫಿಕ್ಸ್ಡ್ ಸ್ಲೀಪ್ ಟೈಮ್, ಮತ್ತು ಏನಾದರೂ ಕೆಲಸ ಅನ್ಫಿನಿಶ್ಡ್ ಕೆಲಸಗಳು ಅಂತಿದ್ರೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಆದ್ಯತೆ ಕೊಡೋದು. ಡೈಲಿ ಮೆಜರೇಬಲ್ ಎಫರ್ಟ್ ಅನ್ನೋದು ಕನ್ಸಿಸ್ಟೆನ್ಸ್ ಆಗಿ ಒಂದೇ ರೀತಿಯಲ್ಲಿ ನಿಮ್ಮ ಎಫರ್ಟನ್ನು ಹಾಕ್ತಾ ಹೋಗೋದು ಅಂತ. ಸದ್ಯ ಸಿಂಹರಾಶಿಯವರಿಗೆ 8ನೇ ಭಾವದಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಇದನ್ನು ಅಷ್ಟಮ ಶನಿ ಅಂತ ಕರೀತಾರೆ. ಅಷ್ಟಮ ಸ್ಥಾನ ಅಂದರೆ 8ನೇ ಮನೆ ಅಂದರೆ ಹಿಡನ್ ಇಶ್ಯೂಸ್, ಅನಿಶ್ಚಿತತೆ, ಅನ್ಸರ್ಟನಿಟಿ, ಹಾಗೆಯೇ ಒಂದು ರೀತಿಯ ನಿಮ್ಮೊಳಗಿನ ಭಯ, ನಿಮ್ಮ ಕಂಟ್ರೋಲ್ನ ಹೊರಗೆ ಇರುವಂಥ ಕೆಲವೊಂದು ಬದಲಾವಣೆಗಳು, ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದಂಥ ಬದಲಾವಣೆಗಳು ಅಂತ ಏನಿರ್ತಾವೆ ಅಂಥದ್ದು. ಹಾಗೆಯೇ ಟ್ರಾನ್ಸ್ಫಾರ್ಮೇಷನ್ ಅಂದರೆ ನಿಮ್ಮ ಒಂದು ಪರಿವರ್ತನೆ, ಮನ ಪರಿವರ್ತನೆ ಆಗುವಂಥದ್ದು ಅಂತ ಏನಿದೆಯಲ್ಲ ಇಂಥ ವಿಚಾರಗಳು ಬರ್ತದೆ. ಹೀಗಾಗಿ ನಿಮಗೆ ಎಲ್ಲವೂ ನನ್ನ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಫ್ಯೂಚರ್ ಬಗ್ಗೆ ಒಂದು ರೀತಿಯ ಅನ್ಸರ್ಟನಿಟಿ, ಅನಿಶ್ಚಿತತೆಯೂ ಕಾಡ್ತಾ ಇರ್ಬೋದು. ಕೆಲವೊಮ್ಮೆ ಚಿಂತೆನೂ ಕೂಡ, ಫ್ಯೂಚರ್ ಬಗ್ಗೆ ಮುಂದೇನು ಅನ್ನುವಂಥ ಚಿಂತೆನೂ ಕೂಡ ಕಾಡುತ್ತೆ. ಹಣಕಾಸು ಅಥವಾ ರೆಸ್ಪಾನ್ಸಿಬಿಲಿಟೀಸ್ ವಿಚಾರದಲ್ಲಿ ಒತ್ತಡ, ಪ್ರೆಷರ್ ಫೀಲ್ ಆಗ್ತಾ ಇರ್ಬೋದು. ಹಾಗೆಯೇ ನಂಬಿಕೆ ಮತ್ತು ಡಿಪೆಂಡೆನ್ಸಿ ಅಂದರೆ ಬೇರೆಯವರನ್ನು ನಂಬುವಂಥ ವಿಚಾರ ಅನ್ನುವಂಥದ್ದು ಏನಿದೆ ಈ ವಿಚಾರದಲ್ಲಿ ನಿಮಗೆ ಗೊಂದಲಗಳು, ಪ್ರಶ್ನೆಗಳು ಎದುರಾಗ್ತಾ ಇರ್ಬೋದು. ಹಾಗೆಯೇ ನಿಮ್ಮೊಳಗೇನೆ ಮುಚ್ಚಿಟ್ಟಂಥ ಭಯ, ಭೀತಿ, ಇನ್ಸೆಕ್ಯೂರಿಟಿ ಫೀಲಿಂಗ್, ಹಾಗೆಯೇ ಅನ್ರಿಸಾಲ್ವ್ಡ್ ಇಮೋಷನ್ಸ್ ಅಂತ ಭಾವನೆಗಳು ಹೊರಬರುವಂಥ ಸಾಧ್ಯತೆಯೂ ಕೂಡ ಇರ್ತದೆ. ಸಿಂಹರಾಶಿಯವರು ಸಾಮಾನ್ಯವಾಗಿ ಒಂದು ಸ್ಟ್ರಾಂಗ್ ಆಗಿ, ಕಾನ್ಫಿಡೆಂಟ್ ಆಗಿ ಕಾಣೋದಕ್ಕೆ ಬಯಸ್ತಾರೆ. ಆದರೆ ಈ ಅಷ್ಟಮ ಶನಿ ಅನ್ನೋದೇನಿದೆಯೋ ಇದು ನಿಮ್ಮ ಒಂದು ಐಡೆಂಟಿಟಿ ಏನಿದೆಯಲ್ಲ ಈ ಐಡೆಂಟಿಟಿಯ ವಿಚಾರದಲ್ಲೇ ಕೆಲವೊಂದು ಪರಿವರ್ತನೆಯನ್ನು ಮಾಡುವಂಥ ಒಂದು ಫೇಸ್ ಆಗಿರ್ತದೆ. ಹೀಗಾಗಿ ನೀವು ಹೊರಗೇನೋ ಸ್ಟ್ರಾಂಗ್ ಆಗಿದ್ದೀರಾ, ಹೊರಗೆ ಕಾನ್ಫಿಡೆಂಟ್ ಆಗಿದ್ದೀರಾ ಸರಿ, ನಿಮ್ಮ ಒಳಗಡೆ ನೀವು ಅಷ್ಟೇ ಸ್ಟೇಬಲ್ ಆಗಿದ್ದೀರಾ ಅಂತ ನೀವೇ ಕೇಳ್ಕೊಳ್ಬೇಕು ಅನ್ನೋ ರೀತಿಯ ಒಂದು ಏನು ಹೇಳೋದು, ಒಂದು ಇನ್ಫ್ಲುಯೆನ್ಸ್ ಇರ್ತದೆ.
ಸೊ ನಾನು ಇಲ್ಲಿ ಇದುವರೆಗೂ ಏನು ಹೇಳ್ತಾ ಬಂದನೋ ಶನಿ ವಕ್ರ ಅನ್ನುವಂಥ ವಿಚಾರ ಏನಿದೆಯೋ ಇದೆಲ್ಲವೂ ಕೂಡ ರಾಶಿಯಿಂದ ಹೇಳಿರುವಂಥ ಫಲ. ಸೊ ಹೀಗಾಗಿ ರಾಶಿ ಅಂದರೆ ಮನಸ್ಸು ಅಂತ ಅರ್ಥ, ಇದು ಘಟನೆ ಅಲ್ಲ. ಹೀಗಾಗಿ ನಿಮಗೆ ಏನು ಶನಿಯ ಅಷ್ಟಮ ಶನಿಯೇ ಆಗಲಿ ಅಥವಾ ಏನು ಶನಿ ವಕ್ರವೇ ಫೇಸೇ ಆಗಿರಲಿ, ಇಲ್ಲಿ ಯಾವುದೋ ಕೆಟ್ಟದಾಗಿ ಏನೇನೋ ನಡೀತದೆ ಅಂತ ತಗೊಳ್ಳೋ ಅಗತ್ಯ ಇಲ್ಲ. ಇದು ನಿಮ್ಮ ಮನಸ್ಸಿನ ಒಳಗೇನೆ ನಡೆಯುವಂಥ ಕೆಲವೊಂದು ಅಷ್ಟಮ ಶನಿ ಅಂದರೆ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಫೇಸ್ ಆಗಿರೋದ್ರಿಂದಾಗಿ ಮನಸ್ಸು ಸ್ವಲ್ಪ ಸ್ಟ್ರೆಸ್ಫುಲ್ ಫೀಲ್ ಮಾಡುತ್ತೆ, ಸ್ಟ್ರೆಸ್ಸನ್ನು ಫೀಲ್ ಮಾಡುತ್ತೆ, ಸ್ಟ್ರೆಸ್ಫುಲ್ ಆಗಿರ್ತದೆ. ಸೊ ಈ ಬದಲಾವಣೆಯನ್ನು ಎಷ್ಟು ನೀವು ಮನಸ್ಸಿನೊಳಗಿನ ಒಂದು ಬದಲಾವಣೆ, ಕೆಲವೊಂದು ಕರೆಕ್ಷನನ್ನು ನೀವು ಎಷ್ಟು ರೆಸಿಸ್ಟ್ ಮಾಡ್ತೀರೋ ಅಷ್ಟು ನಿಮಗೆ ಸ್ಟ್ರೆಸ್ ಜಾಸ್ತಿ ಇರ್ತದೆ. ಹಾಗಾಗಿ ನೀವು ಆ ಬದಲಾವಣೆಯನ್ನು ತಗೊಳ್ಬೇಕಾಗತ್ತೆ. ಹಾಗೆಯೇ ಶನಿವಕ್ರ ಫೇಸ್ನಲ್ಲಿ ಯಾವುದೇ ಮೇಜರ್ ಡಿಸಿಷನನ್ನು ತಗೊಳ್ಳೋದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಈಗ ನೀವು ತಗೊಳ್ಳುವಂಥ ಮೇಜರ್ ಡಿಸಿಷನನ್ನು ನೀವು ಮತ್ತೆ ಮರುಪರಿಶೀಲಿಸಬೇಕಾದಂಥ ಅಥವಾ ರೀಥಿಂಕ್ ಮಾಡಬೇಕಾದಂಥ ಪ್ರಮೇಯ ಬರ್ಬೋದು ಅಂತ. ಹೀಗಾಗಿ ಅಂಥ ಡಿಸಿಷನ್ಗಳೇನಾದ್ರು ತಗೊಳ್ಳುವಂಥದ್ದಿದ್ದರೆ ನೀವು ಮುಂದೂಡ್ಬೋದು. ಡಿಸೆಂಬರ್ 10ರ ನಂತರ ಶನಿ ಡೈರೆಕ್ಟ್ ಆದಮೇಲೆ ಅಂಥ ನಿರ್ಧಾರಕ್ಕೆ ಬರ್ಬೋದು. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.